ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಸಿಕ್ಕಾಪಟ್ಟೆ ಜೋರಾಗಿದೆ ಅನ್ನೋದು ಈಗಾಗಲೇ ನಮಗೆ ಹಲವು ದಿನಗಳಿಂದ ಗೊತ್ತಾಗ್ತಾನೆ ಇದೆ. ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಒಟ್ಟಿನಲ್ಲಿ ಬಕಪಕ್ಷಿಗಳ ಥರ ಕಾಯ್ತಾ ಇದ್ದಂಥ ಶಾಸಕರಿಗೆ ಸಿಹಿ ಸುದ್ದಿ ಅನ್ನುವ ಮಾಹಿತಿ ಇದೆ. ಲೆಟ್ಸ್ ಲುಕ್ ಇನ್ ಟು ಇಟ್. ಜುಲೈ 14ರಿಂದ 14ರಂದು ಪ್ರಮಾಣ ವಚನ ಸ್ವೀಕರಿಸಬಹುದಾ ಅನ್ನೋ ಅಂದಾಜಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಜುಲೈ 12ಕ್ಕೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತೆರಳಬಹುದು ಅನ್ನೋ ಮಾಹಿತಿ ಇದೆ. ಇವತ್ತೇ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಬರಲಿದ್ದಾರೆ ಭಾರತಕ್ಕೆ. ಜುಲೈ 13ರಂದು ಸಂಪುಟ ರಚನೆ ಬಗ್ಗೆ ಚರ್ಚೆ ನಡೆಯುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಆಷಾಢಕ್ಕೂ ಮುನ್ನವೇ ಸಚಿವರ ಪ್ರಮಾಣ ವಚನ ಬಹುತೇಕ ಖಚಿತ ಅನ್ನುವ ಮಾಹಿತಿ ಇದೆ. ಜುಲೈ 14ರಂದು ಸಚಿವರ ಪ್ರಮಾಣ ವಚನ ಸಾಧ್ಯತೆ ಬಹುತೇಕ ಬಹುತೇಕ ಪಕ್ಕಾ ಅನ್ನುವ ಮಾಹಿತಿ ಸಿಗ್ತಾ ಇದೆ. ವಾಟ್ ಈಸ್ ದ ಮ್ಯಾಟ್ರ್? ಏನಿದರಲ್ಲಿ ಈ ಸುದ್ದಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುವಂಥ ಅಂಶ ಏನು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಈಗ ಒಂದು ಸುಳಿವಂತೂ ಕೊಟ್ಟಿರ್ತಾರೆ ಯಾರೆಲ್ಲ ಸಚಿವರು ಆಗ್ತಾರೆ ಅನ್ನುವ ನಿಟ್ಟಿನಲ್ಲಿ ನೋಡಿದಾಗ, ಮತ್ತು ವಿದೇಶದಿಂದ ರಾಹುಲ್ ಗಾಂಧಿಯವರು ಕೂಡ ವಾಪಸ್ ಬರ್ತಾ ಇದ್ದಾರೆ ಭಾರತಕ್ಕೆ. ಹೀಗಾಗಿ ಅವರ ಅನುಪಸ್ಥಿತಿ ಕೂಡ ಇಲ್ಲಿ ಮುಂದೂಡಲಿಕ್ಕೆ ಕಾರಣ ಆಗಿತ್ತು. ಯಾರೆಲ್ಲ ಸಚಿವರಾಗ್ತಾರೆ, ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂಥೇಳಿ. ಹಾಗೆಯೇ ಇನ್ನೊಂದು ಇರುತ್ತಲ್ಲ, ಆಷಾಢಕ್ಕೂ ಮುನ್ನವೇ ಸಚಿವರ ಪ್ರಮಾಣ ವಚನ ಬಹುತೇಕ ಖಚಿತ. ಇದು ಬಹಳ ಇಂಪಾರ್ಟೆಂಟು ನಮ್ಮ ಭಾರತದಲ್ಲಿ. ಎಲ್ಲವನ್ನು ಕೂಡ ಘಳಿಗೆ, ಮುಹೂರ್ತ, ದಿನಾಂಕ, ದಿನವನ್ನು, ಶುಭಗಳಿಗೆ ಎಲ್ಲವನ್ನು ಕೂಡ ನೋಡುವ ಒಂದು ಸಂಪ್ರದಾಯ ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೂ ಕೂಡ ಇಲ್ಲಿ ಬಹಳ ಗಮನ ಕೊಡುವಂಥ ಸಾಧ್ಯತೆ ಇದೆ. ಎಸ್, ಇದಕ್ಕೆ ಪೂರಕವಾದಂಥ ಮತ್ತೊಂದು ಸುದ್ದಿ. ಶೀಘ್ರವೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಪಯಣಿಸಲಿದ್ದಾರೆ. ಸಂಪುಟ ವಿಸ್ತರಣೆ ಆಗಬಹುದು, ನಾನಂತೂ ಮಂತ್ರಿಗಿರಿ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಯಾರದು? ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಅಂತ ಜೇವರ್ಗಿಯ ಶಾಸಕ ಅಜಯ್ ಸಿಂಗ್ ಹೇಳ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಬೇಗ ಆಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಆಗಬೇಕು, ಡಾಕ್ಟರ್ ಜಿ ಗೃಹ ಸಚಿವ ಅಂತ ಆಗಿದೆ. ಪ್ಲೀಸ್ ಕರೆಕ್ಟ್ ಇಟ್ ಟೀಮ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ ಸಂಪುಟ ವಿಸ್ತರಣೆ ಆಗ್ಬೋದು, ನಾನಂತೂ ಮಂತ್ರಿಗಿರಿ ಆಕಾಂಕ್ಷೆಯನ್ನು ಅನ್ನೋದನ್ನು ಅಜಯ್ ಸಿಂಗ್ ಹೇಳಿದ್ದಾರೆ. ಜೇವರ್ಗಿ ಶಾಸಕರು ಬಹುತೇಕರು ಡೆಸ್ಪರೇಟಾಗಿ ಹೇಳ್ತಾರೆ, ಇಲ್ಲಾಂದರೆ ನಾವು ಜನರ ಮುಂದೆ ನಮ್ಮ ಆಕಾಂಕ್ಷೆ ಏನು ಅನ್ನೋದನ್ನು ಹೇಳಬೇಕಾಗತ್ತೆ. ಹಾಗಾಗಿ ಮಾಧ್ಯಮದಲ್ಲಿ ನಾವು ಅದನ್ನು ಹೇಳ್ತೀವಿ, ನಾವು ಸುಮ್ಮನೆ ಕೂತ್ಕೊಂಡ್ರೆ ನಡೆಯಲ್ಲ, ಲಾಬಿಗಳನ್ನು ಮಾಡುವಂಥವ್ರು ಮಾಡ್ತಾನೆ ಇರ್ತಾರೆ ಅನ್ನೋದು ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಹಾಗಾಗಿ ಅವರು ನೇರವಾಗಿ ನಾನಂತೂ ಸಚಿವಾಕಾಂಕ್ಷಿ, ನನ್ನ ಸಚಿವರಾಗಿ ಮಾಡಲೇಬೇಕು ನೀವು ಅಂತ ಹೇಳ್ದಂಗಿದೆ. ಬಕಪಕ್ಷಿಗಳಂತೆ ಕಾಯ್ತಾ ಇರುವ ಶಾಸಕರು ನಿಜ. ಅಫ್ಕೋರ್ಸ್ ಬಕಪಕ್ಷಿಗಳು ಅನ್ನೋದಕ್ಕಿಂತ ಟೈಮ್ ತುಂಬ ಆಗಿದೆಯಲ್ಲ, ಡಿಲೇ ಆಗಿದೆ. ಹಾಗಾಗಿ ಇವತ್ತು ಸಿಗುತ್ತಾ ನಾಳೆ ಸಿಗುತ್ತಾ ಅವರ ಒಂದು ಜೀವಮಾನದ ಆಕಾಂಕ್ಷೆ ಕನಸು ಕೂಡ ಆಗಿರುತ್ತೆ. ಆದರೆ ನಮ್ಮ ಕಾಳಜಿ ಕಳಕಳಿ ಏನಂತ ಹೇಳಿದರೆ, ನೀವು ಒಂದು ಅಧಿಕಾರಕ್ಕೆ ಬಂದರೆ, ಒಂದು ಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದೀರಿ ಅಂತ ಹೇಳಿದಾಗ ನೀವು ನಿಯತ್ತಾಗಿ ನಮ್ಮ ಜನರಿಗೆ ಅನುಕೂಲ ಆಗೋ ಹಾಗೆ ಕೆಲಸ ಮಾಡಿ ಅನ್ನೋದಷ್ಟೇ ನಮ್ಮ ಆಶಯ ಮತ್ತು ಕಳಕಳಿ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ, ಮತ್ತು ಸಚಿವಾಕಾಂಕ್ಷಿ ಅಂತ ಹೇಳಿರುವಂಥ ಜೇವರ್ಗಿಯ ಶಾಸಕ ಅಜಯ್ ಸಿಂಗ್ ಕೂಡ ಮಾತನಾಡಿದ್ದಾರೆ. ಇಬ್ಬರು ಏನು ಮಾತನಾಡಿದ್ದಾರೆ ಬನ್ನಿ ಗಮನಿಸೋಣ. ಸೋಮವಾರದಿಂದ ಎನಿ ಟೈಮ್ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಉಪಮುಖ್ಯಮಂತ್ರಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲರಿಗೆ ಕರೆಸ್ಬೋದು ಅಂತ ನಂಗೆ ಅನಿಸ್ತದೆ. ಅದೇ ನಡ್ತಕ್ಕಂಥ ಒಂದು ಮಾತು. ಎನಿ ಮೂಮೆಂಟ್ ಅವ್ರಿಗೆ ಕರೆಸ್ತಾರೆ. ಆದ್ಮೇಲೆ ಅದೆಲ್ಲ ನಮ್ಮ ಪಕ್ಷದ ವರಿಷ್ಠರು, AICC ಅಧ್ಯಕ್ಷರು ಮತ್ತೆ ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಯಾವಾಗ್ಲೂ ಕೂಡ ಆಕಾಂಕ್ಷಿ ಸಂಖ್ಯೆ ಜಾಸ್ತಿನೇ ಇರ್ತಾರೆ, ಅದರಲ್ಲಿ ಹೊಸದೇನಿಲ್ಲ. ಯಾವ ಪಕ್ಷದಲ್ಲಿದ್ರು ಕೂಡ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲಿ ಈಗ ಸುಮಾರು ಒಂದು 20 ಜನ ಮಾಡ್ಬೇಕಂತ ಇದೆ. ಎಲ್ಲರಿಗೂ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಸುಮಾರು 137 ಜನ ಇದ್ದೀವಿ. ಹೈಕಮಾಂಡ್ ಯಾವ ಒಂದು ರೀತಿಯಿಂದ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಎಲ್ಲರೂ ಭದ್ರಾಗಿರ್ತೀವಿ ಅಂತ ನಾವು ಹೇಳಿದ್ದೀವಿ. ಆಕ್ಚುಲಿ 3ನೇ ತಾರೀಕಿಗೆ ತಗೊಂಡಿದ್ದಾರೆ ಅಂದ್ರೆ ಸುಮಾರು ಒಂದು 5 ವಾರ ಆಗಿದೆ. ಆದ್ರೆ ಈಗ ಮಾಡ್ತಾರೆ ಅಂತ ಇದೆ. ಯಾವಾಗ್ಲೂ ಡಿಲೇ ಆಗದೆ ನಮ್ಮ ಹೈಕಮಾಂಡ್ನವರು ಯಾವಾಗ ಅನುಮತಿ ಕೊಡ್ತಾರೋ ಅಥವಾ ಲಿಸ್ಟನ್ನು ಕ್ಲಿಯರ್ ಮಾಡ್ತಾರೋ ಅವಾಗ ಆಗುತ್ತೆ. ನಮ್ಮ ಹೈಕಮಾಂಡ್ನವರು ಯಾವಾಗ
ಅನುಮತಿ ಕೊಡ್ತಾರೋ ಅಥವಾ ಲಿಸ್ಟನ್ನು ಕ್ಲಿಯರ್ ಮಾಡ್ತಾರೋ ಅವಾಗ ಆಗುತ್ತೆ.